ಚಾತುರ್ಮಾಸ ಅಂದರೆ ಏನು ಅಂತ? 4 ತಿಂಗಳ ಒಂದು ಅವಧಿ. ಈಗ ಆಷಾಢ ಶುಕ್ಲ ಪಕ್ಷದ ಏಕಾದಶಿ, ಶೈನಿ ಏಕಾದಶಿಯಿಂದ ಆರಂಭ ಮಾಡಿಕೊಂಡು ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ಏಕಾದಶಿವರೆಗೂ ಮರುದಿವಸ ದ್ವಾದಶಿ, ಉತ್ಥಾನ ದ್ವಾದಶಿ ಅಂತ ಭಗವಂತ ಇವತ್ತು ಮಲಗಿದ್ದಾನೆ, ಅವತ್ತು ಏಳುವಂಥದ್ದು ಸಂದರ್ಭ. ಈ 4 ತಿಂಗಳು ಅದು ಚಾತುರ್ಮಾಸ್ಯಗಳು ಅಂತ ಕರೆಯುವಂಥದ್ದು. ಈ ಚಾತುರ್ಮಾಸ್ಯ ಅಂತ ಹೇಳಿದ್ರೆ ನಮ್ಮ ಆಹಾರದ ನಿಯಮ, ಜೀವನ ಪದ್ಧತಿಯಲ್ಲಿ ಕೆಲವೊಂದು ರೀತಿಯಾಗಿರ್ತಕ್ಕಂತಹ ಚೌಕಟ್ಟುಗಳನ್ನು ಹಾಕಿಕೊಂಡು ಮುಖ್ಯವಾಗಿ ಭಕ್ತಿಯನ್ನು ಮಾಡಲಿಕ್ಕೆ, ಆತ್ಮೋದ್ಧಾರವನ್ನು ಮಾಡಿಕೊಳ್ಳಿಕ್ಕೆ, ಸಾಧನೆಯನ್ನು ಮಾಡಲಿಕ್ಕೆ ಅವಕಾಶ ಇರತಕ್ಕಂಥ ಒಂದು ದಿವ್ಯವಾದ ಸಂದರ್ಭ. ಹೇಗೆ ಒಂದು ಗ್ರಹಣ ಅಂತ ಹೇಳಿದ್ರೆ ಬೇರೆ ದಿವಸ ನಾವು ಕೂತು ಏನೋ ಒಂದು ಶ್ಲೋಕ ಹೇಳೋದು, ವಿಷ್ಣು ಸಹಸ್ರನಾಮ ಹೇಳೋದು ಅದೆಲ್ಲ ಮಾಡೋದಕ್ಕಿಂತಲೂ ಗ್ರಹಣದಲ್ಲಿ ಮಾಡಿದ್ರೆ ಬಹಳ ಫಲ ಬರುತ್ತೆ. ಪರ್ವಕಾಲ ಅಂತ ಕರೀತಾರೆ. ನಾವು ಪುಣ್ಯವನ್ನು ಸಂಪಾದನೆ ಮಾಡಲಿಕ್ಕೆ ಉತ್ತಮವಾದ ಅವಕಾಶ ಈ ಚಾತುರ್ಮಾಸ್ಯ ಕಾಲ, ಈ 4 ತಿಂಗಳ ಒಂದು ಅವಧಿ.